ಇನ್ನು ರಾಜ್ಯದಲ್ಲಿ ಹಲವೆಡೆ ಇದೇ ರೀತಿಯಾದಂಥ ಅಭಾವ ಸೃಷ್ಟಿಯಾಗಿದೆ. ಇತ್ತ ಬೆಳಗಾವಿಯಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹೋಟೆಲ್ಗಳಲ್ಲಿ ಕೆಲ ಮೆನ್ಯೂಗಳಿಗೆ ಕೊಕ್ಕನ್ನು ಕೊಡಲಾಗಿದೆ, ಮೆನುಗಳೆಲ್ಲ ಚೇಂಜ್ ಮಾಡಲಾಗಿದೆ. ರೊಟ್ಟಿ, ಚಪಾತಿ, ಪಡ್ಡು, ಜೋಳದ ವಡೆಗೆ ಬ್ರೇಕ್ ಹಾಕಲಾಗಿದೆ. ಯಾಕೆ ಅಂದರೆ ಬಹಳಷ್ಟು ಗ್ಯಾಸನ್ನು ಇದಕ್ಕೆ ಬಳಸಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಸಿಲಿಂಡರ್ ಸಪ್ಲೈ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಹಾಗಾಗಿ ಬಹಳಷ್ಟು ವ್ಯಯವಾಗುವಂತಹ ಐಟಮ್ಸ್ಗಳ ಮೆನುವನ್ನು ಕಡಿತಗೊಳಿಸಲಾಗಿದೆ. ರೊಟ್ಟಿ ಆಗಿರ್ಬೋದು, ಚಪಾತಿ, ಪಡ್ಡು, ಜೋಳದ ವಡೆಗೆ ಬ್ರೇಕ್ ಹಾಕಲಾಗಿದೆ. ಹೋಟೆಲ್ಗೂ ಕೂಡ ತಗ್ಗಿದೆ ಗ್ರಾಹಕರ ಸಂಖ್ಯೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಜಿಗಿ ಅಂತಿದ್ದಂತಹ ಸ್ಥಳಗಳು ಕೂಡ ಬಿಕೋ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವೆರೈಟಿಗಳನ್ನು ಕೇಳ್ತಾರೆ ಜನ, ಆದರೆ ವೆರೈಟಿ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಹೋಟೆಲ್ಗಳಿಲ್ಲ. ಹಾಗಾಗಿ ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಮೊದಲಿನಂತೆ ಸಿಗ್ತಾ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೋಟೆಲ್ಗಳು ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. LPG ಗ್ಯಾಸ್ನ ಒಂದು ಕೊರತೆ ಏನಿದೆ, ಕೊರತೆ ಹೋಟೆಲ್ಗಳಿಗೆ ಎಫೆಕ್ಟ್ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಕೂಡ ಈಗ ಹೋಟೆಲ್ಗಳಲ್ಲಿ ಒಂದು ಕಡೆ ಗ್ಯಾಸ್ ಕೊರತೆ ಆಗ್ತಾ ಇರೋದ್ರಿಂದ ಹೋಟೆಲ್ನಲ್ಲಿರ್ತಕ್ಕಂಥ ಮೆನ್ಯೂ ಕಡಿತ ಬಿದ್ದಿದೆ. ನಾನು ತೋರಿಸೋದು ಬೆಳಗಾವಿಯ ಒಂದು ಹೋಟೆಲ್ನಲ್ಲಿದ್ದೇವೆ. ನಾನು ತೋರಿಸಿರ್ತಕ್ಕಂಥ ದೃಶ್ಯಗಳೀಗ. ಯಾಕಂದರೆ ಬೆಳಗ್ಗೆ ಅಂದರೆ ಸಿಕ್ಕಾಪಟ್ಟೆ ಜನರು ಒಂದು ಹೋಟೆಲ್ನಲ್ಲಿ ಇರ್ತಾಯಿದ್ರು. ಆದರೆ ಈ ಒಂದು ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಜೊತೆಗೆ ಮೆನ್ಯೂಗಳ ಏನು ಕಡಿತ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಬೆಳಗಾವಿ ಹೋಟೆಲ್ನಲ್ಲಿ ಕೂಡ ಏನಂದರೆ ಪ್ರಮುಖವಾಗಿ ಈ ಒಂದು ಗ್ಯಾಸ್ನ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಕ್ಕ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಒಂದು ಹೋಟೆಲ್ಗಳು ರಶ್ ಆಗಿರ್ತಕ್ಕಂಥ ಹೋಟೆಲ್ ಕೂಡ ಈಗ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಗೃಹ ಬಳಕೆ ಅಡುಗೆ ಅನಿಲ ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಅಡುಗೆ ಅನಿಲ ಕೂಡ ಈಗ ಏನು ಪ್ರಮುಖವಾಗಿ ಇಲ್ಲಿ ಕೊರತೆ ಉಂಟಾಗ್ತಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಹೋಟೆಲ್ ಮಾಲೀಕರ ಕೇಳೋಣ. ಸರ್, ಯಾವ ರೀತಿ ಕಮರ್ಷಿಯಲ್ ಗ್ಯಾಸ್ನ ಎಫೆಕ್ಟ್ ಅನ್ಬೋದು? ಗ್ಯಾಸ್ ಅಂದರೆ ಇವಾಗ ನಮಗಂತೂ ಸ್ವಲ್ಪ ಶಾರ್ಟೇಜ್ ಪ್ರಾಬ್ಲಮ್ ಆಗಿರೋದು ಅದು ಅಂತ 100%. ಮತ್ತು ಇವು ಅಪ್ ಟು ಅಂದರೆ ಸ್ವಲ್ಪ ನಾವು ಹೋಲ್ಡಲ್ಲಿ ಕೆಲವು ಮೆನ್ಯೂಸ್ ಎಲ್ಲ ಹೋಲ್ಡ್ ಮಾಡಿದ್ದೀವಿ. ಈಗ ರೊಟ್ಟಿ ಚಪಾತಿ ಅಂದರೆ ಟೋಟಲ್ ಕ್ಲೋಸ್ ಮಾಡಿದ್ವಿ, ತಂದೂರಲ್ಲಿ ಕೊಡ್ತಾ ಇದ್ದೀವಿ. ಸೊ ಬಿಕಾಸ್ ಅಂದರೆ ಅದು ನಮಗೆ ತಂದೂರಲ್ಲಿ ಸ್ವಲ್ಪ ಗ್ಯಾಸ್ ವೇಸ್ಟೇಜ್ ಎಲ್ಲ ಸ್ವಲ್ಪ ಹೋಗುತ್ತಲ್ಲ, ಕಡಿಮೆ ಮಾಡಬಹುದು. ಸೊ ಮತ್ತು ಇನ್ನೊಂದು ಬಟ್ ಅದ್ರ ಸ್ಟಿಲ್ ಸ್ವಲ್ಪ ಗ್ಯಾಸು ಸ್ವಲ್ಪ ಬ್ಲ್ಯಾಕ್ ಅಂದರೆ ಸ್ವಲ್ಪ ಜಾಸ್ತಿ ರೇಟ್ಸ್ ಎಲ್ಲ ಸ್ವಲ್ಪ ಆಗಿದೆಲ್ಲ, ಕಸ್ಟಮರ್ಸ್ ಪ್ರಾಬ್ಲಮ್ ಆಗಿದೆ ಪಾಪ. ಈಗ ರೊಟ್ಟಿ ಚಪಾತಿ ಬಂದರೆ ರೊಟ್ಟಿ ಚಪಾತಿ ಕೊಡೋಕೆ ಆಗ್ತಾನೆ ಇಲ್ಲ. ತಂದೂರಿ ಕಸ್ಟಮರ್ ಆಲ್ಸೋ ದೇ ಕ್ಯಾನ್ ನೋ ದ ಥಿಂಗ್ಸ್. ಅಂದರೆ ಬಟ್ ಸೌದೆ ಒಲೆ ಮೇಲೆ ಬಟ್ಟೆ ಸೌದಿ ಒಲೆನೇ ಅದು ಇಡ್ಲಿ ಬರುತ್ತಲ್ಲ ಸರ್, ಅದರಿಂದ ಮಾಡ್ತಾ ಇರೋದು. ಬಟ್ ಕಸ್ಟಮರ್ ಅಂಡರ್ಸ್ಟ್ಯಾಂಡ್, ಅವರು ಇವಾಗ ಮೀಡಿಯಾ ಎಲ್ಲ ನೋಡ್ತಿದ್ದಾರಲ್ಲ, TV ಎಲ್ಲ ಇದೆ. ಬಟ್ ಎಷ್ಟು ದಿನ ಆಗುತ್ತೆ ನಮ್ಗೆ ಗ್ಯಾಸ್ ಬಂದರೆ ಓಕೆ, ರೊಟ್ಟಿ ಚಪಾತಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಟ್ ಈಸ್ 50% ಅಂದು ಇವಾಗ ಅಂತ ಸ್ವಲ್ಪ ಇಫೆಕ್ಟ್ ಆಗಿರೋದು. 50 ಯಾಕೆ 60-70% ಇಫೆಕ್ಟ್ ಆಗಿರೋದು. ಹಂಗೇನೋ ಫುಲ್ ಟೋಟಲಿ ಬರೆದಿದ್ರೆ ನಾವು ಮುಂದೆ ಶಟ್ ಡೌನ್ ಮಾಡೋದು ಪ್ಲಾನಿಂಗ್ ಮತ್ತು ಮಾಡಲೇಬೇಕಲ್ಲ ಸರ್. ಹೆಂಗೆ ಎಂಪ್ಲಾಯೀಸ್ ಎಲ್ಲ ನೋಡ್ಬೇಕಲ್ಲ, ಸ್ಯಾಲ್ರೀಸು ಇಫೆಕ್ಟು. ಈಗೇನು ಹೇಳ್ತಾರೆ ಗ್ಯಾಸ್ದವ್ರು ಏನಾದ್ರು ಹೇಳ್ತಾರೆ, ಬರುತ್ತಾ ಅಥವಾ ಸ್ಟಾಕ್ ಇದೆ ಅಂತ ಏನಾದ್ರು? ನಿನ್ನೆಂದು ನಾವು ಹೋದಾಗ ಸರ್ ಇನ್ನೊಂದು ಸ್ವಲ್ಪ ಲೋಡ್ ಎಲ್ಲ ಬರುತ್ತಂತ ಹೇಳ್ತಿದ್ದಾರೆ. ಅವ್ರದ್ದು ಅವ್ನ ಸ್ಟೇಟಸ್ ಪ್ರಕಾರ ನೋಡೋಣ ಸರ್. ಇವತ್ತು ಹೋಗೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ನಾವು ಅಲ್ಲಿ ಹೋಗಿ ಇವಾಗಂತರ ಹಳೆ ಇರೋದೇನು ಎಕ್ಸಿಸ್ಟ್ ಹೋಲ್ಡ್ ಇದ್ದಿದ್ದ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಸ್ವಲ್ಪ ಜಗ್ತಾ ಇದ್ದೀವಿ ಸ್ಟೆಪ್ ಬೈ ಸ್ಟಾಕ್. ಸ್ವಲ್ಪ 1-2 ಅಷ್ಟ್ರ ಮೇಲೆ ಟುಕ್ ಅಂತಾರಲ್ಲ, ಸೊ ಆ ಥರ ಮಾಡಿದ್ದೀವಿ. ಬಟ್ ನೋಡ್ಕೊತಿಲ್ಲ, ಏನಾದರೂ ಸಿಕ್ಕರೆ ಮತ್ತು ಸ್ವಲ್ಪ ಮೆನ್ಯೂಸ್ ಎಲ್ಲ ಚೇಂಜಸ್ ಮಾಡ್ಕೋತೀವಿ. ಸೊ ಇದು ಏನಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಈಗ ಏನು 50-60% ಈಗ ಗ್ಯಾಸ್ನ ಎಫೆಕ್ಟ್ ನಮ್ಮ ಹೋಟೆಲ್ ಉದ್ಯಮ ಮೇಲೆ ಕಂಡು ಬರ್ತಾ ಇದೆ. ಜೊತೆಗೆ ಏನಂದರೆ ಬಹುಪಾಲು ಏನು ಮೆನುಗಳಿದ್ದಾವೆ, ನಮ್ಮಲ್ಲಿ ಸ್ಪೆಷಲ್ ಮೆನುಗಳೇನಿದ್ದಾವೆ, ಮೆನುಗಳನ್ನೆಲ್ಲ ಕೂಡ ಬಂದ್ ಮಾಡಿದ್ದೀವಿ. ಅದರಲ್ಲೂ ಕೂಡ ರೋಟಿ ಚಪಾತಿ ಆಗಿರ್ಬೋದು, ತಾಲಿಪಟ್ಟಿ ಆಗಿರ್ಬೋದು, ಪಡ್ ಆಗಿರ್ಬೋದು, ಈ ರೀತಿಯ ಒಂದು ಸ್ಪೆಷಲ್ ಐಟಮ್ಗಳೇನಿದ್ದಾವೆಲ್ಲ ಕೂಡ ಬಂದ್ ಮಾಡಿದ್ದೇವೆ. ಹಾಗಾಗಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆದರೆ ನಾವು ಕೂಡ ಹೋಟೆಲ್ನ ಶಟ್ ಡೌನ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಏನು ಈ ಮುಂಚೆ ಗ್ಯಾಸ್ಗಳನ್ನು ಪೂರೈಕೆ ಮಾಡ್ತಾಯಿದ್ರು ಆ ರೀತಿ ಪೂರೈಕೆ ಆಗ್ತಾಯಿಲ್ಲ. ಬರುತ್ತೆ, ಬಂದ ಮೇಲೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಏಜೆನ್ಸಿಗಳು ತಮ್ಮ ನಂಬರನ್ನೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನು ಕೂಡ ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.